ನಮ್ಮ ಬಗ್ಗೆ ಮಾತಾಡ್ತಾರೆ. ಕೋಳಿ ಮಟನ್ ಹುಡುಗಿ ಹತ್ರ ಸಾಲ ಮಾಡ್ಕೊಂಡು ಇಲ್ಲ ಬಿಡ್ರಿ ನಾವು ಈ ತರದೆಲ್ಲ. ಇಂದು ಬಿಗ್ ಬಾಸ್ ಮನೆಯಲ್ಲಿ ವಾರದ ಕತೆ ಕಿಚ್ಚನ ಜೊತೆ ನಡೀತಾ ಇದೆ. ಅದಕ್ಕೂ ಮೊದಲು ನಿನ್ನೆ ಒಂದು ಎಪಿಸೋಡ್ ಅನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದರಲ್ಲೂ ಕೂಡ ಗಿಲ್ಲಿ ಊಟವನ್ನು ಬಿಟ್ಟು ತಟ್ಟೆನ ಇಟ್ಟು ಹೋಗಿದ್ದು ಸಿಕ್ಕಾಪಟ್ಟೆ ನೋವಾಯಿತು. ಅದರಲ್ಲೂ ಕೂಡ ಗಿಲ್ಲಿ ಅಂತ ಒಂದು ಗಟ್ಟಿ ಮನಸ್ಸಿಗೂ ಕೂಡ ನೋವಾಯಿತು. ಅಂದರೆ ಅದು ಆ ಥರ ನಡೀತು ಅಲ್ಲಿ. ಸೊ ಮನೆಯಲ್ಲಿ ಎಲ್ಲರೂ ಕೂಡ ನಿಮ್ಗೆ ಗೊತ್ತಿರಬಹುದು, ಅತಿಥಿಗಳು ಬಂದಿದ್ದಾರೆ. ಇವ್ರನ್ನ ಅತಿಥಿ ಅಂತ ಕರೆಯೋಕ್ಕೆ ನಾಚಿಕೆ ಆಗುತ್ತೆ, ಆ ರೀತಿ ಇದ್ದಾರೆ ಇವರು. ಬಂದಿರೋರು ಎಲ್ಲನೂ ಕೂಡ ಚೆನ್ನಾಗಾಯಿತು, ಎಲ್ಲ ಟಾಸ್ಕ್ಗಳು ಮುಗೀತು. ಅವರು ಬಂದಂತಹ BB ಪ್ಯಾಲೇಸ್ ಟಾಸ್ಕು ಕೂಡ ಬಿಗ್ ಬಾಸ್ ಮುಗೀತು ಅಂತ ಹೇಳಾಯಿತು. ಆಮೇಲೆ ಎಲ್ಲರೂ ಕೂಡ ಕೂತ್ಕೊಂಡು ತಮಾಷೆಗಳನ್ನ ಮಾಡ್ತಾರೆ. ಗಿಲ್ಲಿಗೂ ಕೂಡ ಕಾಲು ಎಳಿತಾರೆ, ಗಿಲ್ಲಿನೂ ಕಾಲು ಎಳಿತಾನೆ. ಅವಾಗೆಲ್ಲನೂ ಕೂಡ ಚೆನ್ನಾಗಿರುತ್ತೆ. ಆದರೆ ಊಟದ ಸಮಯ ಅಂತ ಬಂದಾಗ ಯಾಕೋ ಮಂಜ ಗಿಲ್ಲಿನ ಟಾರ್ಗೆಟ್ ಮಾಡ್ತಿದ್ದಾನೆ. ಅದನ್ನು ನಾನು ನೋಡ್ತಾನೆ ಇದ್ದೀನಿ. ಅದೆಲ್ಲೋ ಒಂದು ಕಡೆ ಸರಿ ಅನ್ನಿಸ್ತಿಲ್ಲ. ಆ ಮನುಷ್ಯ ಎಲ್ಲರಿಗಿಂತ ಹಿರಿಯನಿದ್ದಾನೆ, ಒಂದು ಸ್ವಲ್ಪ ತಲೆಯಲ್ಲಿ ಯೋಚನೆ ಅನ್ನೋದಿಲ್ಲ, ಯಾವಾಗ ಏನು ಮಾತಾಡಬೇಕು ಅನ್ನೋದಿಲ್ಲ. ಅದರಲ್ಲೂ ಕೂಡ ಬಿಗ್ ಬಾಸ್ನ ಎಡಿಟರ್ ಏನಿದ್ದಾನೆ ತೋರಿಸುವಂಥ ಕಾರ್ಯವನ್ನು ಸಂಪೂರ್ಣವಾಗಿ ತೋರಿಸ್ಬೇಕು. ಇಲ್ಲಾಂದ್ರೆ ಒಬ್ಬರ ಮೇಲೆ ನೆಗೆಟಿವಿಟಿ ಹೋಗುತ್ತೆ ಅನ್ನೋದು ಅವ್ರ ತಲೆಯಲ್ಲಿ ಇರಬೇಕಾಗಿತ್ತು. ಅದು ಕೂಡ ಇಲ್ಲ. ಆದರೆ ಈಗ ವೈರಲ್ ಆಗ್ತಿರೋಂಥ ವಿಡಿಯೋನ ನೀವು ಈಗಾಗಲೇ ನೋಡಿರ್ತೀರ ಅಂತ ಹೇಳಿ ನಾನು ಅನ್ಕೋತೀನಿ. ನೋಡಿಲ್ಲ ಅಂದರೆ ಈ ಕೂಡಲೇ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ನಾನು ಸ್ಟೋರಿಯನ್ನು ಹಾಕಿದ್ದೀನಿ, ಅದನ್ನು ನೋಡಿ ಅಲ್ಲೊಂದು ಕ್ಲಾರಿಟಿ ನಿಮಗೆ ಸಿಗುತ್ತೆ. ಸೊ ನಿನ್ನೆ ಊಟದ ಸಮಯದಲ್ಲಿ ಮಂಜಾ ಅವರು ಗಿಲ್ಲಿಗೆ ಹೇಳ್ತಾರೆ, ಏನೋ ಅನ್ನ ಕಿತ್ಕೊಂಡು ತಿನ್ನಕ್ಕೆ ಬಂದಿದ್ದೀವಿ, ಮುಚ್ಕೊಂಡು ಕೂತ್ಕೊಳ್ಳಲೇ ಅಂತ ಹೇಳಿ ಒಂದು ಮಾತನ್ನ ಗಿಲ್ಲಿ ಅವ್ರಿಗೆ ಹೇಳ್ಬಿಡ್ತಾರೆ. ಅವಾಗ ಅಣ್ಣ ನಾನು ತಮಾಷೆ ಮಾಡಿದ್ದಣ್ಣ, ಯಾಕಣ್ಣ ಹಿಂಗೆ ಸೀರಿಯಸ್ ಆಗ್ತಿದೆ ಅಂದ್ರೆ ಏನೋ ತಮಾಷೆ, ಮುಚ್ಕೊಂಡು ತಿನ್ನೋ ಅಂತ ಹೇಳಿ ಅವ್ರಿಗೆ ಹೇಳ್ತಾರೆ. ಆ ಸಮಯದಲ್ಲಿ ಗಿಲ್ಲಿಗೆ ಕೋಪ ಬಂದು ಆ ಅನ್ನವನ್ನ ಅರ್ಧಕ್ಕೆ ಎತ್ಕೊಂಡು ಹೋಗಿ ಚೆಲ್ಲಿ ಕೈಯನ್ನು ತೊಳ್ಕೊಬಿಡ್ತಾನೆ. ಪಾಪ ಒಬ್ಬನೇ ಬಂದು ಕುತ್ಕೊಂಡ್ಬಿಡ್ತಾನೆ. ಅಲ್ಲಿ ನಡೆದಿದ್ದ ಘಟನೆ ಏನಂತ ನಾನು ಸಂಪೂರ್ಣವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಸೊ ಮೊದಲಿಗೆ ನಿಮಗೆ ಗೊತ್ತಿರ್ಬೋದು, ಎಲ್ಲ ಊಟ ಮಾಡ್ಕೊಂಡು ಕೂತಿರ್ತಾರೆ. ಆ ಸಮಯದಲ್ಲಿ ಗಿಲ್ಲಿ ಕಾವ್ಯನ ಹತ್ರ, ಕಾವ್ಯ ಒಂದು ಮೊಟ್ಟೆನ ಸಾಲ ಕೊಡು ನನಗೆ ಅಂತ ಹೇಳಿ ಹೇಳ್ತಾನೆ. ಆ ಸಮಯದಲ್ಲಿ ಕಾವ್ಯ ಹೇಳ್ತಾರೆ, ಹಳೆದೇ ನೀನು ಒಂದು ಸಾಲ ನನಗೆ ತೀರಿಸಿಲ್ಲ, ನಾನು ಇವಾಗ ಕೊಡಲ್ಲ ಅಂತ ಹೇಳಿದಾಗ ಅಲ್ಲೇ ಇದ್ದಂತಹ ತ್ರಿವಿಕ್ರಮ್ ಮಂಜಣ್ಣ ಗಿಲ್ಲಿಗೆ ಕಾಲೆಳಿತಾರೆ. ಹೆಣ್ಣು ಮಕ್ಳ ಹತ್ರ ಮೊಟ್ಟೆ ಇಸ್ಕೊಂಡು ತಿಂತಾನೆ, ನಾಚಿಕೆ ಆಗೋದಿಲ್ವಾ ಇವನಿಗೆ, ನಾವಂತೂ ಹೀಗೆ ಮಾಡಿರಲಿಲ್ಲ, ಥೋ ಇದೊಂದು ಜನುಮಾನ ಅಂತ ಎಲ್ಲ ಮಾತಾಡ್ತಾರೆ. ಸೊ ಇದು ಊಟದ ವಿಚಾರದಲ್ಲಿ ಮಾತಾಡಿದಲ್ವಾ, ಇದು ಇನ್ನೊಬ್ರಿಗೆ ಅವಮಾನ ಮಾಡಿದ್ದಲ್ವಾ. ಇದನ್ನ ತೋರಿಸ್ತಾ ಇರುವಂತಹ ಚಾನಲ್ಲು ಗಿಲ್ಲಿ ಹೇಳ್ತಾನೆ, ಹೋದ್ವಾರ ಮಂಜಣ್ಣ ತಿಂತಿರುವಂಥ ತಟ್ಟೆಯಲ್ಲಿ ನಾನು ತಿಂದಿದ್ದೆ, ಈ ವಾರ ಅವ್ರು ತಿಂತಿದ್ದಾರೆ ಅನ್ನೋ ಒಂದು ಮಾತನ್ನ ಹೇಳ್ತಾನೆ. ಅದನ್ನ ಇವರು ನಾನು ತಟ್ಟೆ ಕಸ್ಕೊಂಡು ತಿನ್ನಕ್ಕೆ ಬಂದಿನಿ, ಇನ್ನೊರು ಊಟ ಕಸ್ಕೊಂಡು ತಿನ್ನಕ್ಕೆ ಬಂದಿದ್ದೀನಿ ಅಂತ ಹೇಳಿ ಕನ್ವರ್ಟ್ ಮಾಡಿ ನೆಗೆಟಿವಿಟಿಯಿಂದ ತೋರಿಸಿ ಗಿಲ್ಲಿನೂ ಕೂಡ ನೆಗೆಟಿವಿಟಿಯಿಂದ ತೋರಿಸ್ಬಿಟ್ರು. ಆ ಸಮಯದಲ್ಲಿ ನಡೆದಿದ್ದೇನು ಅಂತ ಹೇಳಿ ಸಂಪೂರ್ಣ ತೋರಿಸಿದ್ರೆ ಮಂಜನಾ ಮತ್ತು ತ್ರಿವಿಕ್ರಮ್ ಕೂಡ ಬೈಲಿಗೆ ಬಂದಿರೋದು. ಬಟ್ ಅದನ್ನು ತೋರಿಸ್ತಿಲ್ಲ. ಯಾಕೆ ಗೆಸ್ಟ್ಗಳು ಏನು ಮಾಡಿದ್ರು ಸರಿ, ಮನೆ ಒಳಗಿರೋರು ಎಲ್ಲ ಅವಮಾನನ ಅನುಭವಿಸ್ಬೇಕಂತಾನೆ ಏನೋ ಖಂಡಿತ ಗೊತ್ತಿಲ್ಲ. ಬಟ್ ಈ ವಿಚಾರದಲ್ಲಿ ಗಿಲ್ಲಿ ಸಂಪೂರ್ಣವಾಗಿ ಸರಿ ಇದ್ದ, ಅವನು ಅದನ್ನು ತಮಾಷೆಯಾಗಿ ಹೇಳಿದ್ದ. ಬಟ್ ಊಟದ ವಿಚಾರ ಅಂತ ಮಾತಾಡಿದಾಗ ಇಲ್ಲಿ ತ್ರಿವಿಕ್ರಮ್ ಮಂಜಣ್ಣನೇ ಮಾತಾಡಿದಂಥದ್ದು. ಇದರ ಬಗ್ಗೆ ಇವತ್ತು ಚರ್ಚೆ ಆಗಲೇಬೇಕು, ಇಲ್ಲ ಅಂದರೆ ಗಿಲ್ಲಿನ ಕೆಟ್ಟದಾಗಿ ನೋಡ್ತಾರೆ ಜನ ಅನ್ನೋದು ನನ್ನ ವೈಯಕ್ತಿಕ ಅಭಿಪ್ರಾಯ. ಸೊ ಇದ್ರ ಬಗ್ಗೆ ನಿಮಗೆಲ್ಲ ಏನು ಅನ್ನಿಸ್ತು, ಗಿಲ್ಲಿ ಸರಿನಾ ಮಂಜ ಸರಿನಾ ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ನಿನ್ನೆ ಎಪಿಸೋಡ್ ನೋಡಿ ಸಿಕ್ಕಾಪಟ್ಟೆ ಬೇಜಾರಾಗೋಗಿದೆ ನನಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಗೈಸ್.